ನಮಸ್ಕಾರ ವೀಕ್ಷಕರೇ, ಕವರ್ ಸ್ಟೋರ್ಗೆ ಸ್ವಾಗತ. ಆರ್ಥಿಕವಾಗಿ ಹಿಂದುಳಿದವರಿಗೆ ಸರ್ಕಾರ ಅನೇಕ ನಿಗಮಗಳನ್ನು ರಚನೆ ಮಾಡಿದೆ. ಆ ನಿಗಮಗಳ ಮೂಲಕ ಆರ್ಥಿಕವಾಗಿ ಹಿಂದುಳಿದವರ ಸಬಲೀಕರಣಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಅಂಥ ಒಂದು ನಿಗಮವೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಎಸ್ ಟಿ ಜನಾಂಗ ಅಂದರೆ ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಸರ್ಕಾರ ಪ್ರತಿ ವರ್ಷವೂ ಕೂಡ ಕೋಟ್ಯಂತರ ರೂಪಾಯಿ ಹಣಗಳನ್ನು ಈ ನಿಗಮಕ್ಕೆ ಕೊಡ್ತಾ ಬರ್ತಾ ಇದೆ. ಅಂಥ ದುಡ್ಡನ್ನು ಕೂಡ ಕೆಲವರು ತಿಂತಾರೆ. ಅಂದರೆ ಇವರು ನಿಜಕ್ಕೂ ಕೂಡ ಮನುಷ್ಯರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಚಿವ ನಾಗೇಂದ್ರ ಅವರು ರಿಸೈನ್ ಕೂಡ ಮಾಡಿದ್ದಾರೆ. ಕವರ್ ಸ್ಟೋರಿ ತಂಡ ಕೂಡ ಒಂದು ದೊಡ್ಡ ಮಟ್ಟದ ತನಿಖೆಯನ್ನು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ನಡೆಸಿದೆ. ಆ ತನಿಖೆಯ ಸತ್ಯಾಂಶಗಳನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಗೆ ಹೇಳ್ತೀವಿ. ಈ ಮಾಹಿತಿ ಬೆನ್ನಟ್ಟಿ ಕವರ್ ಸ್ಟೋರಿ ತಂಡ ತನಿಖೆ ಮಾಡಿದೆ. ಈ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಿಮಗಾಗಿ ಇಲ್ಲಿವೆ ನೋಡಿ. ವರ್ಗಾವಣೆ ಯಾರ್ಯಾರಿಗೆ? ದಿನಾಂಕ 5/3/2024 ಹೈದರಾಬಾದ್ ಮೂಲದ ಪಿಫುಮಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ 5,35,15,000 ರವಾನೆಯಾಗಿದೆ. ಇದೇ ಅಕೌಂಟ್ನಿಂದ ದಿನಾಂಕ 5/3/2024 ಝೇಲಿಯಂಟ್ ಅಂಡ್ ಸರ್ವಿಸ್ ಟ್ರೈನಿಂಗ್ ಕನ್ಸಲ್ಟಿಂಗ್ ಅನ್ನೋ ಕಂಪನಿಗೆ 4,97,83,000 ರೂಪಾಯಿ ವರ್ಗಾವಣೆಯಾಗಿದೆ. 6/3/2024 ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ಗೆ 4,53,15,000 ರವಾನೆಯಾಗಿದೆ. ಇದೇ ರೀತಿ ಹಲವು ಅಕೌಂಟ್ಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿದೆ. ಇಷ್ಟು ಕಂಪನಿಗಳಿಗೆ 89,62,99,500 ರೂಪಾಯಿ ಹೋಗಿದೆ. ದುರಂತ ಅಂದ್ರೆ ಇವೆಲ್ಲವೂ ನಕಲಿ ಕಂಪನಿಗಳೇ ಆಗಿವೆ. ಹೀಗಾಗಿಯೇ ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ಅಂದಾಜಿಸಲಾಗಿದೆ. ಸರ್ಕಾರದ ದುಡ್ಡು ಅಂದ್ರೆ ಪ್ರತಿ ಪೈಸೆಗೂ ಲೆಕ್ಕ ಇರುತ್ತೆ. ಈಗ ಆತ್ಮಹತ್ಯೆ ಮಾಡಿಕೊಂಡಿರುವ ಚಂದ್ರಶೇಖರ್ ಅವರ ಕೆಲಸ ಏನಂದ್ರೆ ನಿಗಮದ ಹಣದ ಲೆಕ್ಕ ಇಡುವುದು. ಅಂದ್ರೆ ನಿಗಮದ ಪ್ರತಿ ಹಣಕ್ಕೂ ಲೆಕ್ಕ ಇಡೋದು. ನಿಗಮದ ಅಧಿಕೃತ ಅಕೌಂಟ್ ಯೂನಿಯನ್ ಬ್ಯಾಂಕ್ನ ವಸಂತನಗರ ಶಾಖೆಯಲ್ಲಿದೆ. ಈ ಶಾಖೆಯಲ್ಲಿ ಅಕೌಂಟ್ ಇದ್ರೂ MG ರಸ್ತೆ ಶಾಖೆಯಲ್ಲಿ ಮತ್ತೊಂದು ಅಕೌಂಟ್ ಓಪನ್ ಮಾಡಿದ್ದಾರೆ. ಈ ಅಕೌಂಟ್ಗೆ ನಿಗಮದ ಹಳೆ ಖಾತೆ ಹಾಗೂ ಸರ್ಕಾರದಿಂದ 183 ಕೋಟಿ ರೂಪಾಯಿ ಹಣ ಟ್ರಾನ್ಸ್ಫರ್ ಆಗಿದೆ. ಆದರೆ ಮಾರ್ಚ್ 3ರಿಂದ ಮೇ 6ರವರೆಗೆ ವಿವಿಧ ಹಂತಗಳಲ್ಲಿ 89 ಕೋಟಿ ರೂಪಾಯಿ ಹಣ ಆಂಧ್ರದ ಹೈದರಾಬಾದ್ ಬಂಜಾರಾ ಹಿಲ್ಸ್ನಲ್ಲಿರುವ RBL ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ನಿಗಮದ ಸಿಬ್ಬಂದಿ ಈ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವ ವಾದವಿದೆ. ಹಗರಣ ಬೆಳಕಿಗೆ ಬಂದಿದೆ ಹೇಗೆ ಗೊತ್ತಾ? ನಿಗಮದಲ್ಲಿ ಹಣ ಬೇಕಾಬಿಟ್ಟಿಯಾಗಿ ಟ್ರಾನ್ಸ್ಫರ್ ಆಗಿರೋದು ಯಾರಿಗೂ ಗೊತ್ತೇ ಆಗಿಲ್ವಾ? ಖಂಡಿತ ಕೆಲವರಿಗೆ ಗೊತ್ತಿದೆ. ಆ ಲೆಕ್ಕ ಅಧೀಕ್ಷಕ ಚಂದ್ರಶೇಖರ್ ಅವರನ್ನ ಬಿಟ್ಟು ಮತ್ತಿಬ್ಬರಿಗೆ ಹಣ ಈ ರೀತಿ ಟ್ರಾನ್ಸ್ಫರ್ ಆಗಿರೋದು ಖಂಡಿತ ಗೊತ್ತಿದೆ. ಇದ್ಯಾವುದು ಗೊತ್ತಿಲ್ಲದ ಚಂದ್ರಶೇಖರ್ ಅವರಿಗೆ 50 ಕೋಟಿ ರೂಪಾಯಿಯ ಚೆಕ್ ಬರೆಯಲು MD ಪದ್ಮನಾಭ ಅವರು ಹೇಳಿದ್ದಾರೆ. ಆ ಚೆಕ್ ಯಾರಿಗೆ, ಯಾಕೆ ಅನ್ನೋ ಮಾಹಿತಿ ಕೆದಕಲು ಚಂದ್ರಶೇಖರ್ ಶುರು ಮಾಡಿದ್ದಾರೆ. ನಿಗಮದಿಂದ 2ನೇ ಅಕೌಂಟ್ ಕ್ರಿಯೇಟ್ ಆದ ಮೇಲೆ ಒಂದಷ್ಟು ದಿನ ಸೈಲೆಂಟ್ ಆಗಿರ್ತಾರೆ. ಯಾಕಂದರೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ 1.5ರಿಂದ 2 ತಿಂಗಳ ಕಾಲ ಯಾವುದೇ ಆ್ಯಕ್ಟಿವಿಟೀಸ್ ಇರಲ್ಲ. ಯಾವುದೇ ಬ್ಯಾಂಕ್ಗೆ ಹೋಗಿ ಬರುವಂತಹ ಕೆಲಸ ಕೂಡ ನಿಗಮ ಇಟ್ಕೊಳಲ್ಲ. ಸೊ ಈ ಸಂದರ್ಭದಲ್ಲಿ ಚಂದ್ರಶೇಖರ್ಗೆ ಒಂದು ಅನುಮಾನ ಕೂಡ ಶುರು ಆಗುತ್ತೆ. ಅದೇನೆಂದರೆ ಬ್ಯಾಂಕಿಂದ ಏನಾದರೂ ಹಣ ಟ್ರಾನ್ಸ್ಫರ್ ಆಗಿದೆಯಾ ಅನ್ನುವಂತಹ ಒಂದು ಗುಮಾನಿ ಕೂಡ ಆರಂಭ ಆಗುತ್ತೆ. ತಕ್ಷಣವೇ ಅವರು MG ರಸ್ತೆಯಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂಥ ಸಂದರ್ಭದಲ್ಲಿ 89 ಕೋಟಿ ರೂಪಾಯಿ ಹಣ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು ಗೊತ್ತಾಗುತ್ತೆ. ಅವ್ರಿಗೆ ತಕ್ಷಣವೇ ಶಾಕ್ ಆಗುತ್ತೆ. ಚಂದ್ರಶೇಖರ್ ನಿಗಮದ MD ಪದ್ಮನಾಭ್ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣವೇ ಪದ್ಮನಾಭು MG ರಸ್ತೆಯ ಯೂನಿಯನ್ ಬ್ಯಾಂಕಿಗೆ ಬರ್ತಾರೆ. ಬಂದು ಟ್ರಾನ್ಸಾಕ್ಷನ್ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಕ್ಷಣ ಭಯ ಆಗುತ್ತೆ. ಯಾಕಂದರೆ ನಾವು ಯಾವುದೇ ಚೆಕ್ಗಳನ್ನು ಕೂಡ ಬರೆದಿಲ್ಲ, ಆದರೆ ಯಾವ ರೀತಿ ಟ್ರಾನ್ಸ್ಫರ್ ಆಯಿತು ಅನ್ನುವಂತಹ ವಿಚಾರವನ್ನು ಕೂಡ ಬ್ಯಾಂಕ್ ಮ್ಯಾನೇಜರ್ ಇರುತ್ತೆ ಸಾಕಷ್ಟು ಚರ್ಚೆ ಕೂಡ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಪದ್ಮನಾಭ್ ಚಂದ್ರಶೇಖರ್ಗೆ ಒಂದು ಮಾತನ್ನು ಹೇಳ್ತಾರೆ.
ಈ ವಿಚಾರವನ್ನು ಹೊರಗಡೆ ಎಲ್ಲೂ ಮಾತಾಡಬೇಡ, ಒಂದು 2-3 ದಿವಸ ವೆಯ್ಟ್ ಮಾಡೋಣ, ಮುಂದೆ ಏನಾಗುತ್ತೋ ನೋಡ್ಕೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಸೊ ಅಲ್ಲಿ ಚಂದ್ರಶೇಖರ್ಗೆ ಭಯ ಉಂಟಾಗುತ್ತೆ. ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ ಅವರಿಗೂ ಈ ಮಾಹಿತಿ ಕೊಟ್ಟಿದ್ದಾರೆ. 2 ದಿನ ಸುಮ್ಮನಿರಿ ಅಂತ ಹೇಳಿ ಅವರು ಬಾಯಿ ಮುಚ್ಚಿಸಿದ್ದಾರೆ. ಅಷ್ಟರಲ್ಲಾಗ್ಲೇ ನಿಗಮದಲ್ಲಿ ಈ ಅಕ್ರಮದ ಬಗ್ಗೆ ಗುಸುಗುಸು ಆರಂಭವಾಗಿತ್ತು. ಈ ಅಕ್ರಮ ಎಲ್ಲಿ ಹೊರಬರುತ್ತೋ ಅಂತ ಭಯ ಬಿದ್ದ ಚಂದ್ರಶೇಖರ್ ಸುದೀರ್ಘ ಡೆತ್ ನೋಟ್ ಬರೆದು ತಮ್ಮ ಸಾವಿಗೆ ಕಾರಣರಾದವರ ಹೆಸರುಗಳನ್ನ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಖಾತೆ ಇದ್ದರೂ ಉಪ ಖಾತೆ ತರದಿದ್ದೆ ಯಾಕೆ? ವಾಲ್ಮೀಕಿ ನಿಗಮಕ್ಕೆ ಒಂದು ಅಕೌಂಟ್ ಇರುತ್ತೆ, ಅದು ಯೂನಿಯನ್ ಬ್ಯಾಂಕ್ ವಸಂತನಗರ ಶಾಖೆಯಲ್ಲಿರುತ್ತೆ. ಆಲ್ರೆಡಿ ಒಂದು ಅಕೌಂಟ್ ಓಪನ್ ಆಗಿದ್ರು ಕೂಡ ಮತ್ತೊಂದು ಅಕೌಂಟ್ ಓಪನ್ ಮಾಡೋದಕ್ಕೆ ಚಂದ್ರಶೇಖರ್ ಅವ್ರಿಗೆ ಪ್ರೆಷರ್ ಆಗ್ತಾರೆ. ಅವರೇ ಬರೆದಿರುವಂತಹ ಡೆತ್ ನೋಟಲ್ಲಿರುವಂತಹ ಮಾಹಿತಿ ಪ್ರಕಾರ ಸಚಿವರ ಮೌಖಿಕ ಆದೇಶದ ಮೇರೆಗೆ ಒಂದು ಉಪ ಖಾತೆಯನ್ನು ಸೃಷ್ಟಿ ಮಾಡಿ ಅಂತೇಳಿ ಈ ಬ್ಯಾಂಕಿಗೆ ಬರ್ತಾರೆ. ಮಾರ್ಚ್ 1ನೇ ವಾರ ಚಂದ್ರಶೇಖರ್ ವಸಂತನಗರದಲ್ಲಿರುವಂತಹ ಯೂನಿಯನ್ ಬ್ಯಾಂಕಿಗೆ ಬರ್ತಾರೆ. ಯೂನಿಯನ್ ಬ್ಯಾಂಕ್ನ ಮ್ಯಾನೇಜರ್ ಶೋಭನಾ ಅವರನ್ನು ಭೇಟಿ ಮಾಡ್ತಾರೆ. ನಮಗೆ ಮತ್ತೊಂದು ಉಪ ಖಾತೆ ಬೇಕು ಅಂತೇಳಿ ಶೋಭನಾ ಅವರ ಬಳಿ ಹೇಳಿದಂಥ ಸಂದರ್ಭದಲ್ಲಿ ಇದು ಟೆಕ್ನಿಕಲಿ ಸಾಧ್ಯ ಇಲ್ಲ, ನೀವು ಮತ್ತೊಂದು ಬ್ರಾಂಚ್ಗೆ ಹೋಗಬೇಕಾಗುತ್ತೆ ಅನ್ನುವಂತಹ ಮಾತನ್ನು ಶೋಭನಾ ಹೇಳ್ತಾರೆ. ಆ ಶೋಭನಾ ಅವರು ಇದೇ ಯೂನಿಯನ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಕೂಡ ಆಗಿರುವಂಥದ್ದು. ನಾವು ಅವ್ರನ್ನ ಈಗ ಮಾತನಾಡಿಸುವಂತಹ ಪ್ರಯತ್ನ ಪಡ್ತೀವಿ, ನೋಡೋಣ ಅವರಿಂದ ಏನಾದರೂ ಮಾಹಿತಿ ಸಿಗುತ್ತಾ ಅಂತ. ಬ್ಯಾಂಕ್ ಮ್ಯಾನೇಜರ್ ಶೋಭನಾ ಅವರನ್ನ ಭೇಟಿ ಮಾಡಿದ್ವಿ. ಅವರು ನಮಗೆ ಯಾವುದೇ ಮಾಹಿತಿ ಕೊಡಲಿಲ್ಲ. ಅಲ್ಲಿಂದ ನೇರವಾಗಿ ವಾಲ್ಮೀಕಿ ಭವನಕ್ಕೆ ಹೋದ್ವಿ. ಅಲ್ಲಿ ನಮ್ಮ ತನಿಖೆ ಶುರುವಾಯಿತು. ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ಮಟ್ಟದಲ್ಲಿ ಲೋಪಗಳಾಗಿದೆ ಮತ್ತು ಇಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ಕಾರಣ ಏನು ಅನ್ನೋದನ್ನು ಕವರ್ ಸ್ಟೋರಿ ತಂಡ ತನಿಖೆ ಕೂಡ ಮಾಡ್ತಾ ಇದೆ. ಆ ತನಿಖೆಯ ಭಾಗವಾಗಿ ನಾವು ಇವತ್ತು ವಸಂತನಗರದಲ್ಲಿರುವಂತಹ ಆ ಕೇಂದ್ರ ಕಚೇರಿಗೂ ಕೂಡ ಬಂದಿದ್ದೀವಿ. ಚಂದ್ರಶೇಖರ್ ಅವರು ಕೆಲಸ ಮಾಡಿದಂತಹ ಜಾಗ ಕೂಡ ಇದೆ. ಸರ್, ಚಂದ್ರಶೇಖರ್ ಯಾವ ರೀತಿ ಇದ್ರು? ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸಗಳು ನಾವು ಮಾಡ್ತಾಯಿದ್ವಿ. ಅವ್ರದ್ದು ಇಲ್ಲಿ ಏನು ಇನ್ಚಾರ್ಜ್ ಇತ್ತು ಸರ್? ಜವಾಬ್ದಾರಿ ಅಕೌಂಟ್ ಸೆಕ್ಷನ್ ಕೆಲಸ ಮಾಡ್ತಾಯಿದ್ದಾರೆ ಅವರು. ಅಂದರೆ ಬೇರೆ ಸಿಬ್ಬಂದಿಗಳ ಜೊತೆ ಮಾತನಾಡೋದು, ಜಾಸ್ತಿ ಮಿಂಗಲ್ ಆಗೋದು, ಹೊರಗಡೆ ಯಾವಾಗಲೂ ಸೈಲೆಂಟ್ ಆಗುತ್ತೆ. ಯಾವಾಗ ಅಂದರೆ ಜಾಸ್ತಿ ಇಲ್ಲ, ಅವರು ಯಾವಾಗಲೂ ಸ್ವಲ್ಪ ಸೈಲೆಂಟಾಗಿ ಕೆಲಸ. ಬ್ಯಾಂಕ್ ಹಣ ಬಂದ್ರೆ ಒಂದೇ ₹1 ಟ್ರಾನ್ಸಾಕ್ಷನ್ ಆದ್ರೂ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಅಕೌಂಟ್ ಆದ ಮೇಲೆ ಚೆಕ್ ಬುಕ್, ಪಾಸ್ಬುಕ್ ಎಲ್ಲ ಇರ್ಬೇಕಲ್ವಾ? ಹಾಗಾದ್ರೆ ಅಷ್ಟು ದೊಡ್ಡ ಮೊತ್ತ ಸಿಕ್ಕ ಅಕೌಂಟ್ಗಳಿಗೆ ಹೋಗಿದ್ದಾದ್ರೂ ಹೇಗೆ ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ವಿ. ಚೆಕ್ ಬುಕ್, ಪಾಸ್ಬುಕ್ ಪಡೆದವರು ಯಾರು? ಯೂನಿಯನ್ ಬ್ಯಾಂಕ್ನ MG ರಸ್ತೆಯ ಶಾಖೆಯಲ್ಲಿ ಮತ್ತೊಂದು ನಿಗಮದ ಉಪ ಖಾತೆ ಮಾರ್ಚ್ 1st ವೀಕು ಆರಂಭ ಆಗುತ್ತೆ. ಆ ಖಾತೆಗೆ ಸಂಬಂಧಪಟ್ಟಂತಹ ಚೆಕ್ ಬುಕ್, ಪಾಸ್ಬುಕ್ಗಳನ್ನು ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ನಿಗಮಕ್ಕೆ ಕಳಿಸ್ಕೊಡ್ತಾರೆ. ಆದರೆ ನಿಗಮದಿಂದ ಯಾರು ಕೂಡ ಅದನ್ನು ರಿಸೀವ್ ಮಾಡ್ಕೊಳಲ್ಲ. ಈ ಟಪಾಲ್ ಸೆಕ್ಷನಲ್ಲೂ ಕೂಡ ರಿಸೀವ್ ಆಗಲ್ಲ, ಕೆಳಗಡೆ ಸೆಕ್ಯೂರಿಟಿ ಸೆಕ್ಷನಲ್ಲೂ ಕೂಡ ರಿಸೀವ್ ಆಗಲ್ಲ. ಇಲ್ಲಿರುವಂತಹ ಆಫೀಸ್ ಬಾಯ್ ಕೂಡ ಆ ಚೆಕ್ ಬುಕ್, ಪಾಸ್ಬುಕ್ಗಳನ್ನು ಯಾರು ಕೂಡ ರಿಸೀವ್ ಮಾಡ್ಕೊಳಲ್ಲ. ಹಾಗಾದರೆ ಯೂನಿಯನ್ ಬ್ಯಾಂಕ್ ಕಳಿಸಿರುವಂತಹ ಚೆಕ್ ಬುಕ್ ಮತ್ತು ಪಾಸ್ಬುಕ್ಗಳನ್ನು ಯಾರು ರಿಸೀವ್ ಮಾಡ್ಕೊಂಡಿರೋದು? ಇದು ಇಲ್ಲಿರುವಂತಹ ಒಂದು ದೊಡ್ಡ ಪ್ರಶ್ನೆ. ನಿಗಮದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಬ ಹುಡುಗನನ್ನ ಬ್ಯಾಂಕ್ಗಳಿಗೆ ಠೇವಣಿ ಮಾಡಲು, ಚೆಕ್ಗಳನ್ನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಲು ನೇಮಕ ಮಾಡಲಾಗಿತ್ತು. ಸಂತೋಷ್ ಅಂತ ಆ ಹುಡುಗನನ್ನ ನಾವು ಸಂಪರ್ಕ ಮಾಡಿ ಮಾತನಾಡಿಸಿದ್ವಿ. ಈ ಯೂನಿಯನ್ ಬ್ಯಾಂಕಿಂದ ಚೆಕ್ ಬುಕ್, ಪಾಸ್ಬುಕ್ ಎಲ್ಲ ನೀವೇ ತಗೊಂಬಂದ್ರ ಏನಾದ್ರು? ಇಲ್ಲ ಸರ್, ನಾವು ಆ ಬ್ಯಾಂಕಿಗೆ ಹೋಗಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಹೋಗೇ ಇಲ್ಲ. ಮತ್ತೆ ಚೆಕ್ ಬುಕ್, ಪಾಸ್ಬುಕ್ ಎಲ್ಲ ತರ ಜವಾಬ್ದಾರಿ ಯಾರ್ದು? ಅದು ನಮಗೆ ನಮ್ದು ಏನಿದ್ರು ಚೆಕ್ ತಗೊಂಡೋಗಿ ಬ್ಯಾಂಕಿಗೆ ಹಾಕಿ ಬರುತ್ತೆ ಅಷ್ಟೇ ಸರ್, ಬೇರೆ ಬ್ಯಾಂಕ್ಗಳಿಗೆ ಆ ಥರದ್ದು ಯಾವುದು ಬಂದಿಲ್ಲ ಸರ್ ನಮ್ಮ ಹತ್ರ. ಅಲ್ಲ, ನೀವು ಯಾವುದು ತಂದೆ ಇಲ್ಲಲ್ಲ? ಇಲ್ಲ ಸರ್. ಬೇರೆ ಯಾರು ತರ್ತಾರೆ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ನಮಗೆ. ಅದು ಪೋಸ್ಟಲ್ ಬರುತ್ತೆ ಸರ್, ನಾವು ಚೆಕ್ ಬುಕ್ ಬೇಕಂದ್ರೆ ಪೋಸ್ಟಲ್ ಬರ್ತವೆ. ಅದು ಬಿಟ್ಟು ಇನ್ಯಾರು ಬೈ ಹ್ಯಾಂಡ್ ಯಾರು ತರಲ್ಲ ಸರ್. ಈ ಹುಡುಗನು ಯಾವುದೇ ಚೆಕ್ ಬುಕ್, ಪಾಸ್ಬುಕ್ ಪಡೆದಿಲ್ಲ. ಹಾಗಾದ್ರೆ ಬ್ಯಾಂಕ್ ಜೊತೆ ವ್ಯವಹಾರ ಮಾಡಿದ ಆ ವ್ಯಕ್ತಿ ಯಾರು? ನಮ್ಮ ತನಿಖೆ ವೇಳೆ ಒಬ್ಬ ವ್ಯಕ್ತಿ ಬಯಲಾಗಿದ್ದಾನೆ. ಬ್ಯಾಂಕಿಂದ ₹1 ಡ್ರಾ ಆದರೂ ಅಥವಾ ₹1 ಕ್ರೆಡಿಟ್ ಆದರೂ ಯಾರಿಗೆ ಆದರೂ ತಕ್ಷಣವೇ ಗೊತ್ತಾಗುತ್ತೆ. ಆದರೆ ನಿಗಮದಲ್ಲಿ 89 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆದರೂ ಕೂಡ ಯಾರಿಗೂ ಗೊತ್ತಾಗೋದೇ ಇಲ್ವಾ?
ಆ ರೀತಿ ಒಂದು ತಂಡ ಒಂದು ವೇದಿಕೆಯನ್ನೇ ಸೃಷ್ಟಿ ಮಾಡಿಕೊಂಡು ನಿಗಮದ ಹಣವನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದೆ. ಅದು ಯಾವ ಟೀಮ್ ಅಂತ ಹೇಳ್ತೀವಿ, ಸಣ್ಣದೊಂದು ಬ್ರೇಕ್ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.